ತನ್ನ ಕಾರ್ಯವನ್ನು ಸಾಧಿಸುವಲ್ಲೇ ಯಶಸ್ವಿಯಾಗಿದೆ ಅಂತ ಮಾತು ಹೇಳಬೇಕಾಗ್ತದೆ. ಏನೂ ಇರಲಿ, ಡಿ ಕೆ ಶಿವಕುಮಾರ್ ಅವರು ಎಚ್ಚರಗೊಂಡಿದ್ದು ಸಮಾಧಾನಕರ ಆದರೂ ಸಹಿತ ಇದು ಪರಿಹಾರ ಅಲ್ಲ, ಪರಿಹಾರ ಇದು ನಿಲ್ಲಬೇಕು ಪೂರ್ತಿಯಾಗಿ ಅನ್ನುವಂಥದ್ದು. ನೋಡ್ರಿ ಏನಾಗ್ಬೋದು ಏನಿಲ್ಲ ಅಂತೇಳಿ. ಏನೋ ಆಗಲಿ, ಇಡಿ ಮಾತ್ರ ಸೆಂಟ್ರಲ್ ಗೌರ್ಮೆಂಟಿಂದ ಕಳಿಸಿದ್ದು ಅನ್ನೋಕ್ಕಿಂತಲೂ ಇವತ್ತು ಇಡಿ ದಾಳಿ ಮಾಡಿ ಸ್ಟೇಟ್ ಗೌರ್ಮೆಂಟದ ಆಡಳಿತದಲ್ಲೇ ಒಂದು ಸಣ್ಣದಂಥ ಬಿರುಗಾಳಿಯಲ್ಲಿ ಎಬ್ಸೋದು ಅನ್ನೋದ್ರಲ್ಲಿ ಎಲ್ಲ ಮಾತಿಲ್ಲ. ಇದು ಯಾವ ರೂಪ ಪಡಿಬೋದು ಮುಂದಿನ ದಿನದಲ್ಲೇ ಕಾದು ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಈ ಡೆವಲಪ್ಮೆಂಟಿಂದ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಹಿನ್ನಡೆ ಆಗ್ಬೋದಾಯಿತು. ಇಲ್ಲ ಈ ವಿಷಯ ತೆಗೆದುಕೊಂಡ ತಪ್ಪು ಮಾಡಿದವ್ರಿಗೆ ಒಂದು ಏನಪ್ಪ ಅಂತಂದ್ರೆ ವರ್ಗಾವಣೆನೋ ಮತ್ತಾವುದು ಶಿಕ್ಷೆ ಕೊಡಿಸೋಂಥ ಕೆಲಸ ಡಿ ಕೆ ಶಿವಕುಮಾರ್ ತಮ್ಮ ಮುಖ ಉಳಿಸ್ಕೊಳ್ಳೋಸಲುವಾಗಿ ಮಾಡ್ಬೋದಾ, ಎಲ್ಲನೂ ಕಾದು ನೋಡೋಣ ಅಂತ ಹೇಳ್ತಾ, ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್ ಇದು ನಿಮ್ಗೆ ಏನು ಅನ್ನಿಸ್ತು, ಇದು ನಿಮಗೆ ಸರಿ ಅಲ್ರಿ, ತಪ್ಪನ್ರಿ, ನೋಡ್ತಾ ಇರ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ. ಯಾಕಂದ್ರೆ ವಿಶೇಷವಾಗಿ ಭ್ರಷ್ಟ ವ್ಯವಹಾರಗಳನ್ನ ಸಾಧ್ಯಷ್ಟು ಹೊರಗೆ ಹಾಕೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅಂಥವು ನೋಡಿ ನಿಮ್ಮ ಬೆಂಬಲ ಸೂಚಿಸಿ ಅಂತ ಹೇಳ್ತಾ, ಅದೇ ಕಾಲಕ್ಕೆ ಆರ್ಥಿಕ ಸಹಾಯನೂ ಮಾಡ್ತಾ ಇರ್ರಿ. ಯಾಕಂದ್ರೆ ಇದು ಸಾಧ್ಯದಷ್ಟು ಮಟ್ಟಿಗೆ ಬಡವರ ಭ್ರಷ್ಟರ ವಿರೋಧವಾಗಿ, ಬಡವರ ಪರವಾಗಿ ಒಂದು ವಾಹಿನಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದಕ್ಕೆ ತಮ್ಮ ಸಹಾಯ ಸಹಕಾರಿಯಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ, ಇದು ನಿಮ್ಗೆ ಲೈಕ್ ಆಗಿರೋದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.